ಬನ್ನಿ, ಕೆಲವು ಸ್ಟೂಡೆಂಟ್ಸ್ ಇಲ್ಲಿ ಇದ್ದಾರೆ ಚರ್ಚ್ ಸ್ಟ್ರೀಟ್ ಅಲ್ಲಿ, ಅವ್ರ ಹತ್ರ ಮಾತಾಡೋಣ. ಹಲೋ ಬಾಯ್ಸ್. Okay, what do you think about exam, SSLC exam, second PUC exam? What do you think about Indian education system? ಹೇಳಪ್ಪ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ನಮ್ನ ಕುರಿಗಳ ತರ ಮೇಯಿಸ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಸೇಮ್ ನಮ್ನ ಒಂದ್ ಕಡೆಯಿಂದ ಕುರಿಗಳ ತರ ಕರ್ಕೊಂಡು ಹೋಗ್ತಾರೆ. ಈಗ ನಾವು ಕರೆಕ್ಟ್ ಆಗಿ ಆಫೀಸ್ ಗಳಲ್ಲಿ ಕೆಲಸ ಮಾಡ್ಬೇಕು ಆತರ ಹೇಳ್ತಾರೆ. ಐಡಿ ಕಾರ್ಡ್ ಹಾಕೊಂಡ್ ಬನ್ನಿ, ಕರೆಕ್ಟ್ ಆಗಿ ಹೇರ್ ಕಟ್ ಇರ್ಬೇಕು, ಹೇರ್ ಕಟ್ ಡಿಸಿಪ್ಲಿನ್ ಎಲ್ಲ ಓಕೆ ಮ್ಯಾಮ್, ಅದೆಲ್ಲ ಓಕೆ. ಬಟ್ ಕರೆಕ್ಟ್ ಆಗಿ ಇದೇ ಟೈಮಿಗೆ ಬರ್ಬೇಕು, ನಿಮ್ ಅಸೈನ್ಮೆಂಟ್ಸ್ ಇದೇ ಟೈಮಿಗೆ ಫಿನಿಶ್ ಮಾಡ್ಬೇಕು, ಎಲ್ಲ ಆತರ ಪ್ರೆಷರ್ ಆಗ್ತಾರೆ ನಮ್ಮ ಮೇಲೆ. ತುಂಬಾ ಕಾಲೇಜ್ಗಳು ಇದಾವೆ. ನಾರಾಯಣ, ಶ್ರೀ ಚೈತನ್ಯ, ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಅವರು ತಿರ್ಗಾ ಸಂಜೆ 6 ಗಂಟೆ 6:30 ಅಲ್ಲಿ ಗಂಟೆ ಓದ್ತಾರೆ. ಪ್ರತಿ ವಾರ ಟೆಸ್ಟ್ಗಳು ಇರುತ್ತೆ ಅವ್ರಿಗೆ. ಮತ್ತೆ ಇಂಡಿಯನ್ ಪ್ಯಾರೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಮೆಂಟಾಲಿಟಿ ಇನ್ನ ಡೆವಲಪ್ ಆಗಿಲ್ಲ. ಅಂದ್ರೆ ಅವ್ರು ಬರೀ ಸೈನ್ಸ್ ಸೈನ್ಸ್ ಸೈನ್ಸ್, ಡಾಕ್ಟರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು, ಅದ್ ಬಿಟ್ಟರೆ ಲೈಫೇ ಇಲ್ಲ, ಬರೀ ಆತರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ಅದೇ ಕಾಲದಲ್ಲಿ ಇದ್ದಾರೆ ಅವರು. ಇನ್ನ ಒಂಚೂರು ಮುಂದೆ ಬಂದ್ರೆ ಅವರು ಫ್ಯಾಷನ್ ಡಿಸೈನಿಂಗ್ ಇದೆ, ಮತ್ತೆ ಬೇರೆ ಬೇರೆ ಕಟ್ಲರಿ ಕೋರ್ಸಸ್ ಇದೆ, ಶೆಫ್ ಕ್ರಿಟಿಕ್ಗಳು ಆಗ್ಬೋದು, ತುಂಬಾ ಫೋಟೋಗ್ರಫಿ, ತುಂಬಾ ಈ ತರ ಬ್ರಾಡ್ ಸ್ಪೆಕ್ಟ್ರಮ್ ಇದೆ. ಆದ್ರೆ ಅವ್ರು ಏನು ನೋಡಲ್ಲ. ಅವ್ರಿಗೇನು ಸೈನ್ಸ್ ತಗೊಂಡ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀವಿ ಅಷ್ಟೇ ನೋಡೋದು. ಇನ್ನ ಟೀಚರ್ಸ್ ಗಳು ನೋಡಿದ್ರೆ ಅವರು ಅಷ್ಟೇ, ಅವ್ರೇನ್ ಬೇಕಾಬಿಟ್ಟಿ ಬರ್ತಾರೆ, ಏನ್ ಬೇಕು ಹೇಳ್ತಾರೆ, ಹೋಗ್ತಾರೆ. ಅವ್ರದ್ದಾಯ್ತಾ ಅಷ್ಟು ಕೆಲಸ ಮುಗೀತು, ಅವ್ರ ಸ್ಯಾಲರಿ ಸಿಗುತ್ತೆ, ಅಷ್ಟೇ ಮುಗೀತು, ಅಷ್ಟೇ ಮ್ಯಾಮ್. ಧರ್ಮ ಸರ್ಗೆ ಕೆಲವು ಮಕ್ಕಳು ಕ್ವಶನ್ ಕೇಳಬೇಕು ಅಂತ ಇದ್ದಾರೆ, ಸೊ ನೋಡೋಣ. ಧರ್ಮ ಸರ್, ನನಗೊಂದು ಪ್ರಶ್ನೆ ಇದೆ. ಈಗ ನಮ್ ಕಂಟ್ರಿಯಲ್ಲಿ ತುಂಬಾ ಸೂಸೈಡ್ ಕೇಸ್ ಇದೆ. ಆ ಸೂಸೈಡ್ ಕೇಸ್ ಅಲ್ಲಿ ಮೆಜಾರಿಟಿ ಇರೋದು ನಮ್ ಸೈನ್ಸ್ ಸ್ಟೂಡೆಂಟ್ಸ್ ಇಂದ. ಅವ್ರಿಗೆ ಪ್ರೆಷರ್ ನ ಡೀಲ್ ಮಾಡಕ್ ಆಗ್ತಿಲ್ಲ. ನೀವು ಪ್ಲೀಸ್ ಅದನ್ನ ಹೇಗೆ ಡೀಲ್